ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಡಳಿತಾಧಿಕಾರಿ ಧನುಷ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹತ್ವದ ಸಾಮಾನ್ಯ ಹಾಗೂ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ತಾಕೀತನ್ನ ಮಾಡಲಾಗಿದೆ. ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೋರ್ವೆಲ್ಗಳ ಸುಸ್ಥಿತಿ ಇಲ್ಲವೇ ಹಾಗಂತ ಖುದ್ದಾಗಿ ಖಾತರಿಸಿಕೊಳ್ಳಬೇಕು. ಅಗತ್ಯ ಬಿದ್ದಲ್ಲಿ ತಕ್ಷಣವೇ ಬದಲಿ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸುವ ಮುನ್ನೆಚ್ಚರಿಕೆ ಯೋಜನೆಯನ್ನ ರೂಪಿಸಿಕೊಳ್ಳಿ. ಯಾವುದೇ ಕಾರಣಕ್ಕಾದರೂ ಜನರಿಂದ ದೂರು ಬರಬಾರದು ಎಂದು ಆಡಳಿತಾಧಿಕಾರಿಗಳು ಎಚ್ಚರಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಜಿಲ್ಲಾ ಪಂಚಾಯಿತಿ ಇಂಜಿನಿಯರ್ ರಂಗಸ್ವಾಮಿ, ತಾಲೂಕಿನ 5 ಕಡೆ ನೀರಿನ ಸಮಸ್ಯೆ ಕಂಡುಬಂದಿದ್ದು ಇದನ್ನ ಬಗೆಹರಿಸಲು ಈಗಾಗಲೇ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಭೆಗೆ ಮಾಹಿತಿಯನ್ನು ನೀಡಿದ್ರು. ಇದೇ ವೇಳೆ ಕ್ಷೇತ್ರದ ಬಿಇಒ ಉಮಾ ಅವರು ಮಾತನಾಡಿ, ಬಿಇಒ ಕಚೇರಿ ಕಟ್ಟಡವು ಶಿಥಿಲಾವಸ್ಥೆಯಲ್ಲಿದ್ದು ಹೆಚ್ಚುವರಿ ಕೊಠಡಿ ನಿರ್ಮಾಣಕ್ಕೆ ಅನುದಾನ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ. ಇದಕ್ಕೆ ಉತ್ತರಿಸಿದ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬಜೆಟ್ ವೇಳೆ ಅನುದಾನ ಪಡೆಯಲು ಅಧಿಕೃತ ಬೇಡಿಕೆಯನ್ನ ಸಲ್ಲಿಸುವಂತೆ ಸೂಚಿಸಿದರು. ನಮ್ಮದೇ ಕಚೇರಿಗೆ ಪೂರ್ತಿ ಬಿಲ್ಡಿಂಗ್ ಸೋರ್ತಾ ಇದೆ ಸರ್. ಅದಕ್ಕೆ ಈ ಸಲ CSR ಅಲ್ಲಿ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆದ್ರೆ ಫರ್ನಿಚರ್ ಆಗಲಿ ಅಥವಾ ಇದಾಗಲಿ ಆಗಿಲ್ಲ ಸರ್. ಸ್ಕೂಲ್ ಟೋಟಲ್ 335 ಸ್ಕೂಲ್ ಇದೆ ಸರ್. 268 ಸರ್ಕಾರಿ ಶಾಲೆಗಳು. ಹಾಗಾಗಿ ಹೈಸ್ಕೂಲ್ 75 ಇದೆ ಸರ್. 44 ಸರ್ಕಾರಿ ಶಾಲೆ. ಅದಕ್ಕೆ ರಿಕ್ವೆಸ್ಟ್ ಅನ್ನ ನಾವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ. ಹಾಂ ಸರ್, ಅದು ಶಾಲೆಗಳಿಗೆ ಆಯ್ತು ಸರ್. ನಾನು ಹೇಳ್ತಾರೆ ನಮ್ಮದೇ ಕಚೇರಿಗೆ ಪೂರ್ತಿ ಬಿಲ್ಡಿಂಗ್ ಸೋರ್ತಾ ಇದೆ ಸರ್. ಅದಕ್ಕೆ ಈ ಸಲ CSR ಅಲ್ಲಿ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆದ್ರೆ